ನಮ್ಮಲ್ಲಿ ಆಕ್ಷನ್ ಥ್ರಿಲ್ಲರ್ ಜಾನ್ರಾಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅದರ ಮೇಲೆ ಸಿನಿಮಾಗಳನ್ನ ತಂದಿರೋದು ತುಂಬಾನೇ ಕಡಿಮೆ. ಇನ್ಫ್ಯಾಕ್ಟ್ ಆ ರೀತಿ ಅಟೆಂಪ್ಟ್ಗಳು ಆಗಿದ್ರೂ ಕೂಡ ಅವುಗಳ ಸಕ್ಸಸ್ ರೇಷಿಯೋ ಮೇಲೆ ಯಾವಾಗ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಂತ ಪ್ರಯತ್ನಗಳನ್ನೇ ಬಿಟ್ಬಿಡೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅದೇ ತರ ಆ ಕೆಟಗರಿಯಲ್ಲಿ ಸೇರ್ಪಡೆಯಾಗೋ ರೀತಿಯಲ್ಲಿ ಒಂದು ಮುನ್ಸೂಚನೆ ಕೊಡ್ತಾ ಇದೆ ಈ ಚಿತ್ರ. ಬಘೀರ ಇದು ಶ್ರೀಮುರಳಿ ಅವರು ಆಕ್ಟ್ ಮಾಡಿ ಡಾಕ್ಟರ್ ಸೂರಿ ಅವರು ಡೈರೆಕ್ಟ್ ಮಾಡ್ತಿರೋಂಥ ಸಿನಿಮಾ. ಹಾಗೆ ಅದಕ್ಕೆ ಕಥೆ ಬರ್ದಿರೋದು ಪ್ರಶಾಂತ್ ನೀಲ್ ಅವರು. ಇನ್ನ ಬಿಟ್ಟಿರೋಂಥ ಟೀಸರ್ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ, ಮಾಡೋಂಥ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಟೀಸರ್ನ ನೋಡಿ ನನಗೆ ತಟ್ ಅಂತ ನೆನಪಾಗಿದ್ದು ಬ್ಯಾಟ್ಮ್ಯಾನ್ ಅಂಡ್ ಬ್ಲ್ಯಾಕ್ ಪ್ಯಾಂಥರ್. ಬಿಕಾಸ್ ಇದರ ಥೀಮ್ ಬಂದು ಡೈರೆಕ್ಟ್ ಆಗಿ ಬ್ಲ್ಯಾಕ್ ಪ್ಯಾಂಥರ್ಗೆ ಹೋಲ್ತಾ ಇದೆ. ಅಂಡ್ ಸಿನಿಮಾದ ಬೇಸ್ ಕಾನ್ಸೆಪ್ಟ್ ಏನಿದೆ, ವೆನ್ ಸೊಸೈಟಿ ಬಿಕಮ್ಸ್ ಜಂಗಲ್ ಅಂಡ್ ಓನ್ಲಿ ಒನ್ ಪ್ರಿಡೇಟರ್ ರೋರ್ಸ್ ಫಾರ್ ಜಸ್ಟಿಸ್. ಅಂದ್ರೆ ಇಡೀ ಸಮಾಜ ಕಾಡಾಗಿ ಮನುಷ್ಯ ಅನ್ನೋನು ಮಾನವೀಯತೆನೆ ಮರ್ತು ಹೋದಾಗ ಅಲ್ಲೊಬ್ಬ ಪ್ರಿಡೇಟರ್ ನ್ಯಾಯಕ್ಕೋಸ್ಕರ ಹೋರಾಡ್ತಿಲ್ಲ, ಗರ್ಜಿಸ್ತಾ ಇದ್ದಾನೆ. ಇಲ್ಲಿ ಪ್ರಿಡೇಟರ್ ಅಂದ್ರೆ ಸಮಾಜದಲ್ಲಿ ತೊಂದರೆ ಕೊಡ್ತಾ ಇರೋರ್ನ, ಕೆಟ್ಟವರನ್ನ ಬೇಟೆಯಾಡೋನು ಅಂತ ಅನ್ಕೋಬಹುದು. ಅಂಡ್ ಆಲ್ಸೋ ಆ ಕೆಟ್ಟವರು ಯಾರು ಯಾರಿಗೆ ತೊಂದರೆ ಕೊಡ್ತಾ ಇದಾರೆ ಅಂತ ನೋಡಿದ್ರೆ, ಒಂದ್ ಕಡೆ ಪೋರ್ಟ್ ಹಾರ್ಬರ್ ನಲ್ಲಿ ಗನ್ ಸ್ಮಗ್ಲಿಂಗ್ ನಡೀತಾ ಇದೆ, ಇನ್ನೊಂದ್ ಕಡೆ ಹುಡುಗಿಯರ ಮೇಲಿನ ಶೋಷಣೆ, ಅಂಡ್ ಮತ್ತೊಂದು ಕಡೆ ಡ್ರಗ್ಸ್ ರಿಲೇಟೆಡ್ ಒಂದಷ್ಟನ್ನ ತೋರಿಸಿದ್ದಾರೆ, ಬಟ್ ಕ್ಲಿಯರ್ ಇಲ್ಲ. ಹಾಗೇನೆ ಶ್ರೀಮುರಳಿ ಅವರನ್ನ ಪ್ರಿಡೇಟರ್ ರೀತಿ ಪೋರ್ಟ್ರೆ ಮಾಡಿದ್ರೂ ಕೂಡ ಅವರೊಬ್ಬ ಪೊಲೀಸ್ ಆಫೀಸರ್ ಆಗಿದ್ರೂ ಸಹ ಡೈರೆಕ್ಟ್ ಆಗಿ ಕೆಟ್ಟವರನ್ನ ಸದೆ ಬಡಿಯೋದಕ್ಕೆ ಹೋಗ್ತಿಲ್ಲ. ಕತ್ತಲಾದ್ಮೇಲೆ ಮಾರು ವೇಷದಲ್ಲಿ ಮಾಸ್ಕ್ ಹಾಕೊಂಡು ಫೀಲ್ಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂಡ್ ಅಲ್ಲಿ ಲಾ ಅಂಡ್ ಆರ್ಡರ್ ನ ಸ್ವಲ್ಪ ಅಲ್ಲ ಜಾಸ್ತಿನೇ ಪಕ್ಕಕ್ಕಿಟ್ಟು ನಡೆದಿರೋ ಘಟನೆಗೆ ಎಷ್ಟು ಸಾಧ್ಯನೋ ಅಷ್ಟು ನ್ಯಾಯನ ಕೊಡಿಸ್ತಾ ಇದ್ದಾರೆ. ಒಂದ್ ರೀತಿ ಬ್ಯಾಟ್ಮ್ಯಾನ್ ತರ. ಅಂಡ್ ಇಷ್ಟೆಲ್ಲ ವೈಲೆನ್ಸ್ ಇರೋದನ್ನ ಗಮನಿಸಿದ್ರೆ ಸಿನಿಮಾಗೆ ಡೆಫಿನೆಟ್ಲಿ ಎ ಸರ್ಟಿಫಿಕೇಟ್ ಸಿಗೋದು ಯು ಬಾರಿಯೇ ಚಾನ್ಸೇ ಇಲ್ಲ. ಇನ್ನ ಈ ಎಲ್ಲಾ ಇವೆಂಟ್ಗಳು ಪ್ಲೇಸ್ ಆಗಿರೋದು ಮಂಗಳೂರಲ್ಲಿ ಅಂತ ಅಲ್ಲಿನ ಒಂದು ವೆಹಿಕಲ್ ನಂಬರ್ನ ನೋಡಿ ಅರ್ಥ ಮಾಡ್ಕೋಬಹುದು. ಬಟ್ ಓವರ್ ಆಲ್ ಆಗಿ ಅದರ ಎಕ್ಸ್ಟೆನ್ಷನ್ ಎಲ್ಲಿವರೆಗೂ ಇರುತ್ತೆ ಅನ್ನೋದನ್ನ ಆಕ್ಚುಯಲ್ ಟ್ರೈಲರ್ ಬಂದಾಗ್ಲೇ ತಿಳ್ಕೋಬೇಕು. ಅಂಡ್ ಅದು ಆದಷ್ಟು ಬೇಗನೆ ಬರುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಆಲ್ಮೋಸ್ಟ್ 90% ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಶುರು ಆಗಿದ್ಯಂತೆ. ಅಂಡ್ ಉಳಿದಿರೋದು ಕ್ಲೈಮ್ಯಾಕ್ಸ್ ಪೋರ್ಷನ್. ಸೊ ಅದಕ್ಕೋಸ್ಕರ ದೊಡ್ಡ ಟ್ರೈನ್ ಸೆಟ್ ಹಾಕಿ 12ರಿಂದ 15 ದಿನ ಶೂಟ್ ಮಾಡ್ಲಾಗತ್ತೆ ಅನ್ನೋ ಸುದ್ದಿ ಇದೆ. ಹಾಗೆ ಸಿನಿಮಾ 2024ರ ಮೊದಲ ಅರ್ಧದಲ್ಲೇ ರಿಲೀಸ್ ಆಗೋ ಎಲ್ಲಾ ಸಾಧ್ಯತೆನೂ ಇದೆ. ಎನಿವೇಸ್, ಬ್ಯಾಕ್ ಟು ದ ಟೀಸರ್. ಇಲ್ಲಿನ ಟೆಕ್ನಿಕಾಲಿಟೀಸ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಆ ಡಾರ್ಕ್ ಥೀಮ್ ಏನಿದೆ ಅದರಲ್ಲಿ ಈ ಸಲ ಬ್ಲೂ ಕಲರ್ ಸೇರ್ಕೊಂಡು KGF ಅಂಡ್ ಸಲಾರ್ಗಿಂತ ಚೂರ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಈವನ್ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಫ್ರೆಶ್ ಅನಿಸ್ತಾ ಇದೆ ಪ್ರತಿಯೊಂದು ಫ್ರೇಮ್ ಗಳನ್ನ ನೋಡಿದಾಗ. ಅದರಲ್ಲೂ ಸ್ಪೆಷಲಿ ಈ ಶಾಟ್ ತುಂಬಾ ಇಷ್ಟ ಆಯ್ತು ನನಗೆ. ಹಾಗೆ ಸಿನಿಮಾದ ಸ್ಕೇಲ್ ಎಷ್ಟು ದೊಡ್ಡದಾಗಿರತ್ತೆ ಅನ್ನೋದನ್ನ ಕೂಡ ಅದು ಅರ್ಥ ಮಾಡಿಸ್ತಾ ಇದೆ. ಮ್ಯೂಸಿಕ್ ಬಗ್ಗೆ ಅಂತೂ ಡೌಟೇ ಇಲ್ಲ. BGM ಅಂದ್ರೆ ಅಜನೀಶ್ ಅವರು ಹಬ್ಬ ಮಾಡ್ಬಿಡ್ತಾರೆ. ಅದರಲ್ಲೂ ಈ ತರದ ಜಾನ್ರಾ ಅಂದ್ರೆ ಅವ್ರು ಸ್ವಲ್ಪ ಡಿಫ್ರೆಂಟ್ ಮೂಡ್ಗೆನೆ ಹೋಗ್ತಾರೆ ಅನ್ಸುತ್ತೆ. ಚೆನ್ನಾಗಿತ್ತು ಒಟ್ನಲ್ಲಿ. ತುಂಬಾ ಏನ್ ಹೆವಿ ಇಂಪ್ರೆಸಿವ್ ಇತ್ತು ಅಂತೆಲ್ಲ ಹೇಳಲ್ಲ, ಇಟ್ ವಾಸ್ ಗುಡ್. ಟೀಸರ್ಗೆ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿನೇ ಬಂದಿದೆ. ಅಟ್ ಲಾಸ್ಟ್ ಶ್ರೀಮುರಳಿ ಅವರು ಮಫ್ತಿ ಆದ್ಮೇಲೆ ಗ್ರಾಫ್ ಚೂರ್ ಕೆಳಗಿಲ್ದಿತ್ತು. ಅಂಡ್ ಈಗ ಅದನ್ನ ವಾಪಸ್ ಮೇಲೆತ್ತೋದಕ್ಕೆ ಪ್ರಶಾಂತ್ ನೀಲ್ ಅವರೇ ಬಂದಿದ್ದಾರೆ. ಪ್ರೆಸೆಂಟೇಶನ್ ಚೆನ್ನಾಗಿದೆ. ಅಂಡ್ ಇಡೀ ಟೀಸರ್ ನಲ್ಲಿ ಶ್ರೀಮುರಳಿ ಅವರು ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಒಳ್ಳೇದಾಗ್ಲಿ ಅವರಿಗೆ. ಹಾಗೆ ಲೇಟ್ ಆಯ್ತು, ಬಟ್ ಸ್ಟಿಲ್ ಬಿಲೇಟೆಡ್ ವಿಶಸ್ ಟು ಅವರ್ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ಈ ವಿಷಯಗಳ ಮೇಲೆ ಹಾಗೆ ಟೀಸರ್ ನೋಡಿ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಓದೋದಕ್ಕೆ ಹಾಗೆ ಓದಿ ರಿಪ್ಲೈ ಮಾಡೋದಕ್ಕೆ ನಾನಂತೂ ಕಾಯ್ತಿರ್ತೀನಿ. ಸೈನಿಂಗ್ ಆಫ್, ಲಿಖಿತ್.